ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಮಹಾಕಾಳಿ ಸನ್ನಿಧಿಯ ವಠಾರದಲ್ಲಿ ಪ್ರಥಮ ಬಾರಿಗೆ ನಡೆಯುವಂತಹ ಚತುರ್ ಪವಿತ್ರ ನಾಗಮಂಡಲ ಉತ್ಸವದ ಕಾರ್ಯಾಲಯದ ಉದ್ಘಾಟನೆ ನಿನ್ನೆ ನೆರವೇರಿದ ಕಾರ್ಯಾಲಯವನ್ನ ದೀಪ ಬೆಳಗಿಸಿ ನಾಲಿಕೆರೆ ಒಡೆದು ಉದ್ಘಾಟಿಸಿ ಮಾತನಾಡಿದಂತಹ ಸಹಸ್ರಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿರುವ ಅರ್ತಿಲಾ ಕೃಷ್ಣರಾವ್ ಪ್ರಥಮ ಬಾರಿಗೆ ಕ್ಷೇತ್ರದ ವಠಾರದಲ್ಲಿ ನಾಗಮಂಡಲವು ಧಾರ್ಮಿಕ ವಿಧಿವಿಧಾನದೊಂದಿಗೆ ನಡೀತಾ ಇದ್ದು ಈ ಧಾರ್ಮಿಕ ಕಾರ್ಯಕ್ರಮದಿಂದ ಸಾನ್ನಿಧ್ಯ ವೃದ್ಧಿಯಾಗುವುದು ಮತ್ತು ನಾಗಮಂಡಲ ನೋಡಬೇಕೆಂಬ ಭಕ್ತರ ಬಹು ವರ್ಷದ ಕನಸು ನನಸಾಗಿದ್ದು ಎಲ್ಲಾ ಹಿಂದೂ ಬಂಧುಗಳು ಈ ಪವಿತ್ರ ಉತ್ಸವದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ಭಾಗವಹಿಸಿ ಪ್ರಸಾದವನ್ನ ಸ್ವೀಕರಿಸಬೇಕು ಎಂದರು. ಹಿಂದೂ ಬಂಧುಗಳಲ್ಲಿ ನಾಗನಿಗೆ ವಿಶೇಷ ಸ್ಥಾನವಿದೆ. ನಾಗನ ಆರಾಧನೆ ಮತ್ತು ಸೇವೆಯಿಂದ ಸುಖ ಶಾಂತಿ ನೆಮ್ಮದಿಯ ನಮ್ಮ ಜೀವನದಲ್ಲಿ ಪಡೆಯಲು ಸಾಧ್ಯ. ಈ ನಂಬಿಕೆಯಿಂದ ನಾವೆಲ್ಲ ಶ್ರದ್ಧಾ ಭಕ್ತಿಯ ಜೊತೆಗೆ ನಾಗಮಂಡಲದಲ್ಲಿ ಪಾಲ್ಗೊಳ್ಬೇಕು ಎಂದ್ರು. ನಾಗಮಂಡಲಕ್ಕೆ ಬೇಕಾಗುವ ಹಿಂಗಾರ ಸಿಯಾಲವನ್ನ ಪ್ರತಿ ಮನೆಯಿಂದ ನೀಡಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಎಂದ್ರು. ನಾಗಮಂಡಲ ಸಮಿತಿ ಅಧ್ಯಕ್ಷರಾದ ಚಂದಪ್ಪ ಮೂಲ್ಯ ಮಾತನಾಡಿ, ನಾಗನ ಸೇವೆಯಲ್ಲಿ ಪಾಲ್ಗೊಳ್ಳುವ ಮತ್ತು ಸೇವೆಯನ್ನ ಮಾಡುವ ಅವಕಾಶ ನಮ್ಮ ಪಾಲಿಗೆ ಭಗವಂತ ಕರುಣಿಸಿದ್ದಾನೆ. ಈ ಪವಿತ್ರವಾಗಿರುವ ಕಾರ್ಯಕ್ರಮದಲ್ಲಿ ಇಡೀ ಹಿಂದೂ ಸಮಾಜ ಪಾಲ್ಗೊಂಡು ಆ ನಾಗನ ದೇವರ ಕೃಪೆಗೆ ಪಾತ್ರರಾಗಬೇಕು ಮತ್ತು ಈ ದಿವಸದಿಂದ ನಡೆಯುವಂತಹ ಕರೆ ಸೇವೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದ್ರು. ನಾಗಮಂಡಲದ ಚಪ್ಪರದ ಕೆಲಸ ಕಾರ್ಯಗಳು ಮತ್ತು ನಗರದ ಶೃಂಗಾರದ ಕಾರ್ಯಗಳು ಈ ದಿವಸದಿಂದ ಆರಂಭಗೊಳ್ಳಿಕ್ಕಿದೆ. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕೆಂದು ವಿನಂತಿಸಿದ್ರು. ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವ ಕರುಣಾಕರ್ ಸುವರ್ಣ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವ ವೆಂಕಪ್ಪ ಪೂಜಾರಿ, ಪಾಕತಜ್ಞರಾಗಿರುವ ರವಿ ಕುಂಟಿನಿ, ದೇವಾಲಯದ ವೆಂಕಟೇಶ, ಗುತ್ತಿಗೆದಾರರಾಗಿರುವ ಆನಂದ ನಾಲಿಕೆರೆ ಹೊಡೆದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಮಿತಿ ಪದಾಧಿಕಾರಿಗಳು, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನೆಕ್ಕಿಲಾಡಿ ಸ್ವಾಗತಿಸಿ ಶ್ರೀರಾಮ್ ಭಟ್ ವಂದಿಸಿದ್ರು. ಕಾರ್ಯಾಲಯ ಕಚೇರಿ ಪ್ರಮುಖ ವಿಜಿತ್ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದ್ರು.